ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಇಟ್ಸ್ ಫೈನಲಿ ಮೈ ಬರ್ತ್ಡೇ. June 1 ನನ್ನ ಬರ್ತ್ಡೇ ಆಗಿತ್ತು. ಸೊ ಅದೇ ದಿನ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನನ್ನ ಫ್ಯಾಮಿಲಿನ ಕೂಡ ಮಿಸ್ ಮಾಡಬಾರ್ದು ಅಂತ ಹೇಳಿ ಅವ್ರ ಜೊತೆ ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂತ ಮಿಡ್ನೈಟ್ 12 o'clock ಕೇಕ್ ಕಟ್ ಮಾಡ್ತಾ ಇದ್ದೀನಿ. ನಾನು 2 ಪುಟಾಣಿಗಳ ಜೊತೆ ಕೇಕ್ ಕಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ಆ್ಯಕ್ಚುಲಿ ಒಂಥರ ಗ್ರೇಟ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಒಂದು ನನ್ನ ಮಗಳು ನಿಮಗೆ ಆಬ್ವಿಯಸ್ಲಿ ಗೊತ್ತಿದೆ, ಹನಿ. ಹಾಗೆ ಇನ್ನೊಬ್ಬ ಒಂದು ನನ್ನ ಕ್ಲೋಸ್ ಫ್ರೆಂಡ್ ಪೂಜನ್ ಮಗ ಪ್ರಫುಲ್ ಅಂತ ಹೇಳಿ. ಸೊ ಇವರಿಬ್ಬರು ನಂಗೆ ಒಂಥರ ತುಂಬ ಅವ್ನು ನನಗೆ ಬೇರೆಯವನು ಅಂತ ಅನ್ಸೋದೇ ಇಲ್ಲ. ಅಂದರೆ ಫ್ರೆಂಡ್ ಮಗ ಅನ್ಸಲ್ಲ, ನನಗೆ ನನ್ನ ಮಗನೇ ಅಂತ ನಾನು ಫೀಲ್ ಆಗುತ್ತೆ. ಸೊ ಒಂದೊಳ್ಳೆ ಗ್ರೇಟ್ ಸ್ಟಾರ್ಟ್ ಫ್ಯಾಮಿಲಿ ಜೊತೆ. ಸೊ ವಿಡಿಯೋ ಬಂದು ನಾರ್ಮಲ್ ವಿಡಿಯೋ ಥರ ಮಾಡಿದ್ದಾರೆ. ಸೊ ಬೇಜಾರು ಮಾಡ್ಕೊಬೇಡಿ, ನಾನು ಲ್ಯಾಂಡ್ಸ್ಕೇಪ್ ವಿಡಿಯೋ ಮಾಡೋಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ. ಸೊ ಈಗೆಲ್ಲ ನನ್ನ ಫ್ರೆಂಡ್ ಅಂದರೆ ನನ್ನ ಚಿಕ್ಕಮ್ಮ, ತಂಗಿದಿರು, ಹಾಗೆ ಅಮ್ಮ, ಪೂಜಾ ಎಲ್ಲರೂ ಇದ್ದರು. ತುಂಬ ಖುಷಿ ಆಯಿತು. ಬಟ್ ಮೇಜರ್ ಮಿಸ್ಸಿಂಗ್ ಅಂದರೆ ನನ್ನ ಹಸ್ಬೆಂಡ್. ಅವರು ಒಂದು ಕೆಲಸದ ಮೇಲೆ ಹೊರಗೊಟ್ಟೋಗ್ಬಿಟ್ಟಿದ್ರು. ಅವ್ರಿಗೆ ನನ್ನ ಬರ್ಡೇ ಇರೋಕ್ಕಾಗಲಿಲ್ಲ. ಸೊ ದಟ್ಸ್ ಓಕೆ. ಅವರೇ ಕೇಕ್ನ ಆ್ಯಕ್ಚುಲಿ ಆರ್ಡರ್ ಮಾಡಿದ್ದು. ಹಾಗೆ ಇನ್ನೊಂದು ನನ್ನ ಫ್ರೆಂಡ್ ಪೂಜಾ ತೊಗೊಂಡು ಬಂದಿದ್ದು ಕೇಕು. 2 ಕೇಕ್ನು ಕಟ್ ಮಾಡಿ ಅಮ್ಮನ ಜೊತೆ, ಚಿಕ್ಕಮ್ಮ ಜೊತೆ, ಫ್ಯಾಮಿಲಿ ಜೊತೆ, ಹಾಗೆ ಪೂಜಾ ಬಂದಿದ್ಲು. ಒಂಥರ ಚೆನ್ನಾಗಿ ಅನ್ನಿಸ್ತು. ಗ್ರೇಟ್ ಸ್ಟಾರ್ಟ್ ಅಂತಲೇ ಹೇಳ್ತೀನಿ. ಸೊ ಮುಂದೆ ನನ್ನ ಟ್ರಿಪ್ಗೆ ಹೋಗಿರೋ ವಿಡಿಯೋ ಇದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಐ ಹೋಪ್ ನೀವು ಈ ವಿಡಿಯೋನ ತುಂಬಾ ಎಂಜಾಯ್ ಮಾಡ್ತೀರಾ. ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋ ನೋಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ನಿಮಗೆ ಗೊತ್ತಿರುತ್ತೆ ಪೂಜಾ ನಂಗೆ ಎಷ್ಟು ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ ಅಂತ ಹೇಳ್ಬಿಟ್ಟು. ಸೊ ಚೈಲ್ಡ್ಹುಡ್ ಫ್ರೆಂಡ್ ಅವಳು ನನಗೆ. ಸೊ ಇನ್ನೂ ಆ ಫ್ರೆಂಡ್ಶಿಪ್ ನಾನು ಹಾಗೆ ಉಳಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಅಂದರೆ ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾ ಇದ್ದೀನಿ. ಇನ್ಮೇಲೆ ವೀಡಿಯೋ ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತ ಪ್ರಾಮಿಸ್ ಕೂಡ ಮಾಡ್ತಿದ್ದೀನಿ. ಬಿಕಾಸ್ ಸ್ವಲ್ಪ ಮಿಡಲಲ್ಲಿ ಆಫೀಸ್ಗೆಲ್ಲ ಹೋಗಿ ಬರೋದ್ರಿಂದ ನನಗೆ ಟಯರ್ಡ್ ಆಗ್ತಿತ್ತು, ವೀಡಿಯೋ ಎಡಿಟ್ ಮಾಡೋಕ್ಕಾಗ್ತಿರಲಿಲ್ಲ. ಹಾಗಾಗಿ ವೀಡಿಯೋಸ್ನ ಸ್ಟಾಪ್ ಮಾಡಿದ್ದೆ. ಸೊ ಇನ್ನು ಮುಂದೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಆ್ಯಂಡ್ ಈ ಮನೆ ನಾನು ಇವಾಗ ಏನು ನಾನು ಕೇಕ್ ಕಟ್ ಮಾಡಿದ್ನಲ್ಲ, ಅದು ನನ್ನ ಹೊಸ ಮನೆ. ಆ ಹೊಸ ಮನೆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದ್ರದ್ದು ಕೂಡ ವ್ಲಾಗ್ ಮಾಡಿದ್ದೀನಿ. ಸೊ ಇನ್ನು ಮುಂದೆ ಎಲ್ಲ ವೀಡಿಯೋಸು ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಟ್ರಿಪ್ ಹೋಗ್ತಾ ಇರೋದು ನನ್ನ ಆಫೀಸ್ ಫ್ರೆಂಡ್ಸ್ ಜೊತೆ. ಸೊ ಆನ್ ದ ವೇ ಹೋಗ್ತಾ ನಮ್ಮ ಆಫೀಸ್ ಕೂಡ, ಅಂದರೆ ಆಫೀಸ್ ಮುಂದೆನೇ ಹೋಗಬೇಕಾಗಿತ್ತು. ಅಲ್ಲಿ ಕಾಣಿಸ್ತಿದ್ದಲ್ಲ ಸಜಿಲಿಟಿ ಅಂತ ಹೇಳಿ, ಅದೇ ನಮ್ಮ ಆಫೀಸ್. ಸೊ ಅದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಗೊಂಡ್ವಿ. ಹಾಯ್ ಪ್ರಕ್ಕು, ಹೆಂಗ ಅನಿಸ್ತಿದೆ ಪ್ರಕ್ಕು? ಫೈನಲಿ ಏನೋ ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಏಯ್ ಈ ಮನ್ ಬರ್ತಿದಾರೆ ಇಲ್ಲೊಬ್ರು ಇರಿ. ಮೌನ, ಹಾಯ್ ಮೌನ. ಎಲ್ಲಿ ಮೌನ? ಕಾಣಿಸ್ತಾನೆ ಇಲ್ಲ. ಎಸ್ ಎಸ್ ನಾವು ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿ ಅನ್ನಿಸ್ತಿಲ್ಲ. ನಿದ್ದೆ ಬರ್ತಿದ್ಯಾ? ಪ್ರಕೃತಿ ಚೆನ್ನಾಗಿ ಅನ್ನಿಸ್ತಿಲ್ಲ ಅಂತ ಹೇಳಿ ಬಿಟ್ಟೋಗೋಣ. ಯಾಕೆ ಚೆನ್ನಾಗಿ ಅನ್ನಿಸ್ತಿಲ್ಲ? ಹಾಯ್ ಗಣಿ. ಏನ್ ಸಂಶೋಧನೆ ಮಾಡ್ತಿದ್ದೀರಾ ಎಲ್ಲರೂ? ಹಾಯ್ ವಿಕಾಸ್, ಹೆಂಗ ಅನ್ನಿಸ್ತಿದೆ ವಿಕಾಸ್? ಚೆನ್ನಾಗಿ ಅನ್ನಿಸ್ತಿದ್ಯಾ? ಫೈನಲಿ ಕೆಲಸ ಬಿಟ್ಟೋದ್ರು ನಾವು ನೋಡಿ, ನಮ್ಮಂತ ಫ್ರೆಂಡ್ಸ್ ಇಟ್ಕೊಳ್ಳಿ, ಮರಿಯಲ್ಲ. ಇಟ್ಸ್ ನಾಟ್ ಪ್ಲಾನ್ ಬೈ ಮೀ, ಇಟ್ಸ್ ಪ್ಲಾನ್ ಬೈ ಕಾಂತಾಜಿ. ಸೊ ಕನ್ನಡದಲ್ಲೇ ಮಾತಾಡ್ತೀನಿ ನಾನು. ಫಸ್ಟ್ ಇಂಟ್ರೊಡಕ್ಷನ್ ನನ್ನ ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಾನು ವಾಯ್ಸ್ನ ಸ್ವಲ್ಪ ಟಾಲರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸಾರಿ. ಇವಾಗ ನಾವು ಕೊಡೈಕೆನಾಲ್ಗೆ ನಾವು ಪ್ಲಾನ್ ಮಾಡ್ದಂಗೆ ಕೊಡೈಕೆನಾಲ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇದ್ದೀವಿ. ಆನ್ ದ ವೇನಲ್ಲಿ ಎಲ್ಲೋ ಟೀ ಕುಡಿಯೋದಕ್ಕೆ ಅಂತ ನಿಲ್ಸಿದ್ದಾರೆ. ಸೊ ಗೊತ್ತಲ್ಲ ಗ್ಯಾಂಗ್ ಇದ್ದೀವಿ ಅಂತಂದಮೇಲೆ ಗ್ಯಾಪಲ್ಲಿ ಟೀ, ಕಾಫಿ ಎಲ್ಲ ನಡೀತಾ ಇರುತ್ತೆ. ಸೊ ಇವತ್ತು ನನ್ನ ಬರ್ಡೇ ಅಲ್ವಾ, ಗ್ಯಾಪಲ್ಲಿ ಅವ್ರ ಹತ್ರ ಒಂದು ಟೀ ಸ್ಪಾನ್ಸರ್ಶಿಪ್ ತಗೊಳ್ತೀನಿ. ಸೊ ಹ್ಯಾಪಿ ಬರ್ಡೇ ಮಾಡ್ತಾ ನನಗೆ. ಅಟ್ಲೀಸ್ಟ್ ಅದನ್ನ ಪ್ಲೇಟಲ್ಲಿ ಇಟ್ಟು ಕೇಕ್ ಕಟ್ ಮಾಡ್ತಿದ್ರು ಆಗ್ತಿರ್ಲಿಲ್ವಾ? ಸಿ ಗೈಸ್, ಏನಾದ್ರೂ ಆಗಿರ್ಲಿ ಹ್ಯಾಪಿ ಬರ್ಡೇ ಹೇಳ್ತಾರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲರೂ ನಂದು ಬನ್ ಕೇಕ್ ತಗೊಂಡು ಶುಭಾಶಯಗಳು. ಬೇರೆ ತರ ಮಾಡಿ
ವೆರೈಟಿ ವೆರೈಟಿ ಇದೆ ನೋಡಲು. ಇನ್ನೊಂದು ವೈಟ್ ಕಲರ್ ತಗೋ, ಇಲ್ಲೊಂದು ನಾನು ಮಾಡ್ತೀನಿ. ಕೇಕ್ ಅಂತ ಮಾತ್ರ ಆಗಲ್ಲ, ಅವ್ರು ಪ್ಲೀಸ್ ರೆಸ್ಟ್ ಮಾಡ್ತಾರೆ. ಬರ್ತಾರೆ ಪಾರ್ಟಿ. ಕಾಫಿ ಹಾಕೊಳಕ್ ಬರಲ್ಲ ಒಂದು ಬ್ಯಾಚುಲರ್ಸ್ ಅಂತ. ಸೊ ನಾವೆಲ್ಲ ಟೀ ಕುಡ್ದು ಒಂದ್ ಸ್ವಲ್ಪ ಹೊತ್ತು ಚಿಟ್ ಚಾಟ್ ಮಾಡಿ ಮತ್ತೆ ಇಲ್ಲಿಂದ ಹೊರಟ್ವಿ. ಬನ್ನಿ ಏನಾಗತ್ತೆ ನೋಡೋಣ. ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿದ್ದು, ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ತುಂಬಿಕೊಂಡ ಸಂತೋಷ, ಊರಲ್ಲಿ ತುಂಬಿಕೊಂಡಿದ್ದಂತೆ ಯಾರು ನೀನು ಮಲ್ಲಿಗೆ ಹೂವೆ ಹೇಳೆ ಹೋ ಚೆಲುವೆ. ನೋಡಿದ್ರಲ್ಲ, ನೈಟೆಲ್ಲ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡು ರೈಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವಾಗ ಆಲ್ರೆಡಿ ಮಾರ್ನಿಂಗ್ ಆಗಿದೆ, ನಿಯರ್ ಕೊಡೈಕೆನಾಲ್ ಹತ್ರನೇ ಬಂದಿದ್ದೀವಿ. ಸೊ ನಮ್ಮ ಟ್ರಿಪ್ಪಲ್ಲಿ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿರ್ತೀನಿ, ನೋಡ್ತಾ ಇರಿ. ನಿದ್ದೆ ಮಾಡಿರೋ ಮುಖ ಇದು. ಅವ್ರದ್ದು ಒಂದು ಗ್ಯಾಪ್ ಆಯ್ತು. ಗನಿ ಕಾಣೆ ಆಗ್ಬಿಟ್ಟಿದ್ಯಾ? ಒಳ್ಳೆ ಸಾಂಗು. ಫೈನಲಿ ಕಾಂತ ಸಾಹಸ ಮಾಡಿ ಕಾರಿಂದ ಕೆಳಗೆ ಇಳಿದು ಸಾಂಗ್ ಹಾಕಿದ್ದಾರೆ. ಚಪ್ಪಾಳೆ ಚಪ್ಪಾಳೆ ಯೂಟ್ಯೂಬರ್ ಅದು ದೇವ್ರದಿದೆಯಲ್ಲ, ಅದು ಅಡ್ಡ ಕೊನೆಗೆ ಅದನ್ನ ಆಫ್ ಮಾಡಿ ನೀವೇ ಆಡ್ತಿದ್ದೀರಾ? ಮಗ ಏನಾಯ್ತಾ? ಬೆಟ್ಟ ದೂರಕ್ಕೆ ಚೆನ್ನಾಗಿದೆ, ಹತ್ರಕ್ಕೆ ಚೆನ್ನಾಗಿದೆ. ಈ ಪಾಸ್ ಈ ಪಾಸ್ ಸೊ ನಾವು ಅಂದ್ಕೊಂಡ್ವಿ ಈ ಪಾಸ್ ಓನ್ ವೆಹಿಕಲ್ಸ್ಗೆ, ವೈಟ್ ಬೋರ್ಡ್ ಗಾಡಿಗಳಿಗೆ ಬೇಡ ಅಂತ ಹೇಳ್ಬಿಟ್ಟು, ಬಟ್ ಇಲ್ಲಿಗೆ ಎಂಟ್ರ್ ಆಗಿದ ತಕ್ಷಣ ಈ ಪಾಸ್ ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಏನು ಮಾಡಬೇಕು ಗೊತ್ತಿಲ್ಲ. ಸೊ ಕರ್ಕೊಂಡು ಹೋಗಿದ್ದಾರೆ, ಏನು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಮೇ ಬಿ ಐ ಗೆಸ್ ಅವರೇ ಈ ಪಾಸ್ನ ಮಾಡಿಕೊಡ್ತಾರೆ ಅನಿಸುತ್ತೆ. ವಿಲ್ ಸಿ ಏನಾಗುತ್ತೆ. ನಮ್ಮ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ. ಮುಂಚೆ ವೈಟ್ ಬೋರ್ಡ್ ಗಾಡಿ ಇರುತ್ತಲ್ಲ, ಅದಕ್ಕೆ ಬೇಡ ಅಂತ ಹೇಳಿದರು. ಇವಾಗ ಎಲ್ಲ ಬೋರ್ಡ್, ಯಾವುದೇ ವೆಹಿಕಲ್ ಆಗಿರ್ಬೋದು, ಓನ್ ಆಗಿರ್ಬೋದು, ಅಥವಾ ಎಲ್ಲೋ ಬೋರ್ಡ್ ಆಗಿರ್ಬೋದು, ಬ್ಲ್ಯಾಕ್ ಬೋರ್ಡ್ ಆಗಿರ್ಬೋದು, ಎಲ್ಲದಕ್ಕೂ ಈ ಪಾಸ್ ಮ್ಯಾಂಡೇಟ್ರಿ ಇದೆ ಅಂತೆ. ಸೊ ವಿಲ್ ಸಿ ಏನಾಗುತ್ತೆ. ಐ ರಿಯಲಿ ಡೋಂಟ್ ನೋ. ಕರ್ಕೊಂಡು ಹೋಗಿದ್ದಾರೆ, ಮಾಡಿಕೊಡ್ತಾರೆ ಅನ್ಸುತ್ತೆ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಗ್ಯಾಪಲ್ಲಿ ನಾವು ಒಂದು ಸೈಟ್ ವಿಸಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಸುತ್ತಾಡಕ್ಕೆ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಹೇಳಿ.
ಸೊ ಈ ಪಾಸ್ ಮಾಡಿಸ್ಕೊಂಡು ಬಂದರು. ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದ ಅಂಗಡಿನಲ್ಲಿ ಟೀ ಕಾಫಿ ಏನಾದರೂ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನಮ್ಮ ಫಾರ್ಚುನೇಟಾಗಿ ನಮಗೆ ಎಳ್ನೀರು ಸಿಕ್ತು. ಎಳ್ನೀರು ಬಾಡಿಗೆ ತುಂಬ ತಂಪು, ಎಲ್ಲರಿಗೂ ಗೊತ್ತಿರೋ ಹಾಗೆ. ಟ್ರಾವೆಲಿಂಗಲ್ಲಂತೂ ಎಳ್ನೀರು ಕುಡಿದ್ರೆ ನಮಗಿನ್ನೂ ಯೂಸ್ಫುಲ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ಸ್ಟ್ರೀಟ್ ಡಾಗ್ ಇತ್ತು, ಅದನ್ನು ಒಂಚೂರು ಕ್ಯೂಟಾಗಿ ಕಾಣಿಸ್ತಿತ್ತು ಅಂತ ಕ್ಯಾಪ್ಚರಿಂಗ್ ತೊಗೊಂಡೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ನಾನು ಸ್ವಲ್ಪ ಜನ ಎಳ್ನೀರು ತೊಗೊಂಡ್ವಿ, ಇನ್ನು ಸ್ವಲ್ಪ ಜನ ಲೆಮನ್ ಟೀ ತೊಗೊಂಡ್ರು. ಹೀಗೆ ಇದನ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಏನದು ಎಳ್ನೀರು ಕುಡಿಯೋದು ನೋಡಿದೀನಿ, ಎಳ್ನೀರನ್ನು ಮುಖ ತೊಳ್ಕೊಂಡ್ ಬಂದ್ರಲ್ಲ, ಏನಕ್ಕೆ ಅದು ಕುಡಿದ್ರೆ ಬಾಡಿಗೆ ತಂಪಾಗೋದು, ಮುಖಕ್ಕೆ ಕುಡಿದ್ರೆ ತಂಪಾಗಲ್ಲ, ಗ್ಲೋ ಆಗತ್ತಾ? ನೋಡಿ, ಹುಡ್ಗಿರ್ಗೆ ಇಲ್ದಿರೋ ಕಾನ್ಶಿಯಸ್ನೆಸ್ ಹುಡುಗರಿಗೆ ಬಂದ್ಬಿಟ್ಟಿದೆ, ಮುಖಕ್ಕೆ ಕೊಟ್ರೆ ಗ್ಲೋ ಆಗತ್ತಂತದ್ದು. ಅರ್ಲಿ ಮಾರ್ನಿಂಗ್ ಅದಕ್ಕೆ ಕಳ್ಸಕ್ರೆ ಹಾಕೊಂಡು ಕುಡಿದ್ರೆ ತುಂಬಾ ಒಳ್ಳೇದಂತ ಗೊತ್ತು. ಆದ್ರೆ ಈ ತರದ್ ಒಳ್ಳೆತನ ನಾನು ಇವತ್ತೇ ಫಸ್ಟ್ ನೋಡಿದ್ದೆ. ನಾವು ನೆಕ್ಸ್ಟು ಅಲ್ಲಿಂದ ಹೊರಟಿದ ತಕ್ಷಣ ನಮಗೆ ಒಂದಷ್ಟು ವ್ಯೂ ಪಾಯಿಂಟ್ ಸಿಕ್ತು ಆನ್ ದ ವೇ ಹೋಗ್ತಾನೆ. ನಾನಂತೂ ಕಳೆದೋಗ್ಬಿಟ್ಟೆ ಅಂತ ಹೇಳ್ಬೋದು. ನನಗೆ ಲೈಕ್ ಈ ಥರ ಗ್ರೀನರೀಸ್ ಅಂದರೆ ತುಂಬ ಇಷ್ಟ. ವ್ಯೂ ನೋಡಿ ನೆಕ್ಸ್ಟ್ ಲೆವೆಲ್ ಆಗಿತ್ತು, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಇದೆ ಆ್ಯಕ್ಚುಲಿ. ಫೋನಲ್ಲಿ ವಿಡಿಯೋ ಜಸ್ಟಿಸ್ ಮಾಡ್ತಿದೆಯಾ ಇಲ್ವೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅದು ಅರ್ಲಿ ಮಾರ್ನಿಂಗ್ ಸ್ನೋನಲ್ಲಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಸೊ ಕಾಣ್ತಾ ಹೋಗಿ ಬೇರೆ ಯಾರೋ ಆಗ್ಬಿಟ್ಟಿದ್ದಾರೆ, ಗ್ಯಾಪಲ್ಲಿ ಸೆಟಪ್ ಆಗಿಬಿಟ್ಟಿದೆ. ಈ ವ್ಯೂನೆಲ್ಲ ಎಂಜಾಯ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ವ್ಯೂ ಪಾಯಿಂಟ್ ಸೆಂಟರ್ ಥರ ಇತ್ತು. ಸೊ ಇಲ್ಲಿ ಮೇಲೆ ನಿಂತ್ಕೊಂಡು ಅಲ್ಲಿರೋ ಅಷ್ಟು ವ್ಯೂನ ಎಂಜಾಯ್ ಮಾಡ್ಬೋದು, ಫೋಟೋ ಕ್ಯಾಪ್ಚರಿಂಗ್ ಮಾಡ್ಕೊಬೋದು. ಆ್ಯಸ್ ಆಫ್ ನಾವು ಸ್ನೋ ಸ್ವಲ್ಪ ಕಡಿಮೆ ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಸೊ ನೋಡ್ತಿರ್ಬೋದು ಎಷ್ಟು ಚೆಂದ ಕಾಣಿಸ್ತಿತ್ತು ಅಂತ ಹೇಳಿ. ಓ ಮೈ ಗಾಡ್, ಏನು ಗೊತ್ತಾ, ಇನ್ನೂ ಮಳೆಯೆಲ್ಲ ಬರ್ತಾ ಇರಬೇಕು, ಸ್ನೋ ಬೀಳ್ತಿರ್ಬೇಕು, ಅವಾಗೆಲ್ಲ ಇದನ್ನು ನೋಡುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಈ ಫೋನಲ್ಲಿ ಜಸ್ಟಿಸ್ ಮಾಡ್ತಿದೆಯಲ್ವ ಗೊತ್ತಿಲ್ಲ, ಬಟ್ ರಿಯಲ್ ಆಗಂತೂ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಾವು ಬಂದಿರೋದು ಜೂನ್ ಟೈಮಲ್ಲಿ ಆಗಿರೋದ್ರಿಂದ ಇದೊಂದು ಸೀಸನಲ್ ಟೈಮ್ ಅಂತ ಹೇಳ್ಬೋದು ಎಲ್ಲರಿಗೂ ಟ್ರಿಪ್ ಹೋಗೋದಕ್ಕೆ. ತುಂಬ ಆಗ್ತಾನೆ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಗಿರುತ್ತಲ್ವ. ಸೊ ಗ್ರೀನರೀಸ್ ಇರೋ ಪ್ಲೇಸೆಲ್ಲ ಇದೇ ರೀತಿಯಾಗಿ ಕಂಜೆಸ್ಟಿಕ್ ಆಗಿಬಿಡುತ್ತೆ, ಜಸ್ಟ್ ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್. ತುಂಬ ಟೂರಿಸ್ಟ್ಗಳು ಬಂದಿರ್ತಾರೆ, ನೋಡ್ತಾ ಇರ್ಬೋದು ಎಲ್ಲ ಕಡೆಯಿಂದನೂ ಬರೀ ವೆಹಿಕಲ್ಸ್ಗಳೇ ಕಾಣಿಸ್ತಾ ಇತ್ತು. ಸೊ ಫೈನಲಿ ನಾವು ಕೊಡೈಕೆನಾಲ್ ರೀಚ್ ಆಗಿದ್ದೀವಿ. ನಾವಿವಾಗ ಹೊರಡ್ತಾ ಇರೋದು, ನಾವು ರೂಮ್ಸ್ ಬಗ್ಗೆ ವಿಚಾರಿಸಿದ್ವಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಬಂದು ವೆಯ್ಟ್ ಮಾಡ್ತಿದ್ವಿ. ಅವರು ಬರ್ತೀನಿ ಮೇಡಮ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನಮಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಿರಲಿಲ್ಲ. ಸೊ ನಾವು ರೀಚ್ ಆಗಿದ್ದೀವಿ. ನಮಗೆ ಗೊತ್ತಿಲ್ಲ ಯಾವ ರೆಸಾರ್ಟ್ ಯಾವುದು ರೂಮ್ಸ್ ಅಂತ ಹೇಳ್ಬಿಟ್ಟು. ಸೊ ಕಾಲ್ ಮಾಡಿದ್ದಕ್ಕೆ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಗಾಡ್, ಗಣೇಶ್ ಬಿನ್ನಿ ರೋಡಲ್ಲೇ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದ್ದಾನೆ. ಇಲ್ಲೊಬ್ರು ರೋಡ್ನೇ ಪಾರ್ಕ್ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ. ವಿಚ್ ಪಾರ್ಕ್? ಗ್ರಾಸ್ ಇದೆ ಅಂದಿದ ತಕ್ಷಣ ಪಾರ್ಕ್ ಆಗ್ಬಿಡುತ್ತಾ? ಇವರು ನಕ್ಸಲೇಟ್ ಆಗ್ಬಿಟ್ಟಿದ್ದಾರೆ. ಇವ್ರಿಗೊಂದು ಪ್ಲೇಟ್ ಕೊಟ್ರೆ ಇಲ್ಲಿ ಅಮ್ಮ ತಾಯಿ ಎಲ್ಲಿದ್ದಾರೆ, ಎಲ್ಲಿಂದ ಬರ್ತಿದ್ದಾರೆ ಏನು ಗೊತ್ತಿಲ್ಲ. ಅವ್ರ ಮುಖನೂ ನೋಡಿಲ್ಲ ನಾವುಗಳು ಹೆಂಗಿದ್ದಾರೆ ಅಂತ ಹೇಳ್ಬಿಟ್ಟು. ಇವಳೊಬ್ಳು ನೋಡಿದ್ರೆ ಸಾಕು ನಮ್ಮ ಗ್ರೂಪಲ್ಲಿ. ಹಿಂಗೆ ಚೆನ್ನಾಗಿರೋದು ಆ್ಯಕ್ಚುಲಿ. ಏನು ಗೊತ್ತಾ, ಒರಿಜಿನಾಲಿಟಿ ತೋರಿಸ್ಬೇಕು, ಅವಾಗಲೇ ವ್ಲಾಗ್ಸ್ ಓಡೋದು. ನೀವು ಮೇಕಪ್ ಮಾಡಿಕೊಂಡು ಬರೀ ಶೋಕಿ ಮಾಡಿದ್ರೆ ಬರಲ್ಲ ಅದು. ಅಲ್ಲ ಗೈಸ್, ನಾವು ಹೆಂಗಿರ್ತೀವಿ ಹಾಗೆ ನಿಮಗೆ ತೋರಿಸ್ತೀವಿ. ಹಾಗಾಗಿ ನಾವು ಆಲ್ರೆಡಿ ಕಾರಿಂದ ಇಳಿದ್ಬಿಟ್ಟಿದ್ವಿ ಅಲ್ಲ. ಸೊ ನಾವು ನಡ್ಕೊಂಡು ಹೋಗ್ತೀವಿ, ನಿಯರ್ ಬೈ ಇದೆ ಅಂತ ಹೇಳ್ಬಿಟ್ಟು ಕಾಂತಂಗೆ ಕಾರ್ ತೊಗೊಂಡು ಬನ್ನಿ ಅಂತ ಹೇಳಿ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸುತ್ತಮುತ್ತ ಒಂದು 4-5 ರೆಸಾರ್ಟ್ಗಳ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ. ಸೊ ಹಾಗೆ ಇಲ್ಲೊಂದು ರೂಮ್ಸ್ಗಳು ಅಂದರೆ ಶೇರಿಂಗ್ ರೂಮ್ಸ್ಗಳು ಕೂಡ ಅವೈಲೇಬಲ್ ಇತ್ತು ಇವ್ರ ಹತ್ರ. ಸೊ ರೆಸಾರ್ಟ್ನ ಆಫ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗಾಗಿ ನಾವು ಶೇರಿಂಗ್ ರೂಮ್ಸ್ನೇ ನೋಡೋಣ ಅಂತ ಹೇಳಿ ಫಸ್ಟಿಗೆ ಇಲ್ಲಿ ಬಂದಿದ್ದೀವಿ. ಸೊ ಒಂದು ರೂಮಲ್ಲಿ 2 ಬೆಡ್ ಇರುತ್ತೆ, ಅಂದರೆ ಲಾರ್ಜ್ ಬೆಡ್ಸ್ ಇರುತ್ತೆ ಆ್ಯಂಡ್ ವಾಶ್ರೂಮ್ ಇರುತ್ತೆ. ನಾವು ನೋಡ್ತಾ ಇರ್ಬೋದು ಈ ರೀತಿಯಾಗಿರುತ್ತೆ.
ಎರಡು ರೂಮ್ಸು ಸೇಮ್ ಹೀಗೆ ಇದೇ ರೀತಿಯಾಗಿತ್ತು. ಸೊ ನಾವೇನು ಅಂದ್ಕೊಂಡ್ವಿ, ಆಬ್ವಿಯಸ್ಲಿ ಲೈಕ್ 4 ಜನ ಹುಡುಗರು ಇರೋದು, 4 ಜನ ಹುಡುಗಿರೋದಲ್ವ. ಸೊ ನಮಗಿದು ಸಾಕಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಆಫ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ. ಈ ಲೋಕ ಇಲ್ಲ ಅಂದರೆ ಇನ್ನೊಂದು ಪ್ರಾಪರ್ಟಿ ಕರ್ಕೊಂಡು ಹೋಗ್ತೀನಿ ಅಂದರು. ಹಿಂಗ ಮಾಡೋದು. In this entire resort, only 2 are booked. Only ours, huh? No, other guests are booked. Okay. They are outside. They went outside. Okay. Another location you said, no? Is it too far from the city or? We'll see that also. But I told the here 5,000 this one. Okay. Other ones amount is How much? 1,000 to 1,500 to 2,000. It may vary, right? Okay. ಹೆವಿ ಚಳಿ ಅನಿಸ್ತಿದೆ. ತಗೊಂಡು ಬಂದಿದ್ಯಾ ತಾನೆ ಫ್ಲವರ್ ಎಲ್ಲ? ಸೊ ನನಗೆ ಓಕೆ ಅನ್ನಿಸ್ತಲ್ಲ ಕಣ, ಓಕೆ ಅನ್ನಿಸ್ತಲ್ಲ. ಇದು ವಿಡಿಯೋ ಮಾಡೋದು ಅಂದ್ರೆ ಲ್ಯಾಂಡ್ಸ್ಕೇಪರ್ ಮಾಡೋದು ಎರಡೇ ಮಾಡ್ತೀವಿ. ಇಲ್ಲಿ ಹರ್ಟ್ ಮಾಡಿದಳು ನನಗೆ. ಸೊ ಒಳಗೆ ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಫೈನಲಿ ನಾವು ಫಸ್ಟ್ ಯಾವ ರೂಮ್ಸ್ ನೋಡಿದ್ವಲ್ಲ ಅದೇ ರೂಮ್ಸ್ನ ಫೈನಲೈಸ್ ಮಾಡಿದ್ದೀವಿ. ಸೆಕೆಂಡ್ ರೂಮ್ ಪ್ರಾಪರ್ಟೀಸ್ ಏನು ಆಯ್ತಲ್ಲ ಅಲ್ಲಿಗೆ ಕಾಂತನ ಕಳಿಸಿದ್ವಿ. ಅವರು ಇದೇ ಓಕೆ ಮಾಡಿದ್ದಾರೆ. ಸೊ ನಮಗೂ ಇದೇ ಇಷ್ಟ ಆಗಿತ್ತು. ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಗೇನ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀವಿ. ಟಿಫನಿಗೆ ನಾವು ಇಡ್ಲಿ ವಡ ಸಾಂಬಾರನ್ನ ಆಫ್ ಮಾಡ್ಕೊಂಡಿದ್ದೀವಿ. ನಮ್ಮನ್ನೇ ಚಾಯ್ಸಸ್ ಕೇಳಿದ್ರು. ಸೊ ಇಡ್ಲಿ ವಡ ಕೇಳಿದ್ದೀವಿ. ಸೊ ವಿಲ್ ಸಿ ನೆಕ್ಸ್ಟ್ ಏನಾಗುತ್ತೆ ಅಂತ. ಸ್ಟೇ ಟ್ಯೂನ್ಡ್. ಸೊ ಇವಾಗ ಫ್ರೆಶ್ ಅಪ್ ಆಯಿತು, ಅಂದರೆ ಫೇಸ್ ವಾಶ್ ಮಾಡ್ಕೊಂಡ್ವಿ ಆ್ಯಂಡ್ ಫ್ರೆಶ್ ಎಲ್ಲ ಮಾಡಿಕೊಂಡು ಟಿಫನ್ ಮಾಡ್ಕೊಂಬಿಡೋಣ. ಲೇಟರ್ ನಾವು ಸ್ನಾನ ಮಾಡ್ಕೊಳ್ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇವಾಗೆಲ್ಲರೂ ಫ್ರೆಶ್ ಅಪ್ ಆಗಿದೆ. ಸೊ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ನಾವೆಲ್ಲ ಡ್ರೆಸ್ ಚೇಂಜ್ ಓವರ್ ಆಗುತ್ತಲ್ಲ ಆವಾಗ ನೋಡ್ಕೊಳ್ಳಿ. ಇವಾಗೆಲ್ಲರೂ ಹೆಂಗಿದ್ದೀವಿ ಅಂತ ಹೇಳ್ಬಿಟ್ಟು ಆಫ್ಟರ್ ಟಿಫನ್ ನಾವು ಬೇರೆ ಥರನೇ ಲುಕ್ಕಲ್ಲಿ ಬರ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹನಿ 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 ಹಾಕ್ತಾನೆ ಇತ್ತು. ಆ ವೆದರ್ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ, ಎಂಟೈರ್ ಡೇ ಇದೇ ವೆದರಲ್ಲಿ ಇರಬೇಕಾಗತ್ತೆ ಅನಿಸುತ್ತೆ. ಮೇ ಬಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಇವಾಗ ಟಿಫನ್ ಮಾಡ್ಕೊಂಬಿಡೋಣ. ಟಿಫನ್ಗೆ ಆಲ್ರೆಡಿ ಹೇಳ್ದಂಗೆ ಇಡ್ಲಿ ವಡ ಸಾಂಬಾರ್ ಚಟ್ನಿ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟಿದ್ರು. ಸೊ ಬನ್ನಿ ಟಿಫನ್ ಮುಗಿಸ್ಕೊಳ್ಳೋಣ. 3, 2, 1. ಸೊ ಗೈಸ್ ಕಾಫಿ ಎಲ್ಲ ಕುಡಿದು ಇವಾಗ ಫುಲ್ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಹೊರಡ್ತಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ, ಏನ್ ಮಾಡ್ತೀವಿ, ಹೆಂಗೆ ಮುಂದಿನ ಲೊಕೇಶನ್ ಯಾವ್ದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇವಾಗ ಫಸ್ಟ್ ಎಲ್ಲಿಗೆ ಹೋದ್ಮೇಲೆ ಸರ್ಪ್ರೈಸ್ ಫಾರ್ ಅಸ್ ಆಲ್ಸೋ ಸರ್ಪ್ರೈಸ್. We had not decided anything. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಾವು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಸೊ ಕೊಡೈಕೆನಾಲ್ ಪ್ಲೇಸಸ್ ಅಂತ ಹೇಳ್ಬಿಟ್ಟೆ ಒಂದು ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅಂಟಿಲ್ ದಟ್ ನೀವು ಮಾಡಬೇಕಾಗಿರೋದು ಇಷ್ಟೇ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹೋಗಿ ಬರಲಾ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.